ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಅರುಣ್ ಕುಮಾರ್ ಕದಂ. ರಾಜ್ಯದಲ್ಲೀಗ ಸಚಿವ ಸಂಪುಟ ಪುನರ್ರಚನೆ ಆಗಿದೆ. ಸಚಿವ ಸಂಪುಟದಲ್ಲಿ ಸೇರಲು ಸಾಕಷ್ಟು ಜನ ಶಾಸಕರೀಗ ಪೈಪೋಟಿಯನ್ನು ಮಾಡ್ತಾ ಇರುವಂಥದ್ದು. ತಮಗೂ ಕೂಡ ಸಾಕಷ್ಟು ಬಾರಿ 2 ಬಾರಿ 3 ಬಾರಿ 4 ಬಾರಿ ಶಾಸಕರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ವಿ. ನಮಗೂ ಕೂಡ ಈ ಬಾರಿ ಮಂತ್ರಿಮಂಡಲದಲ್ಲಿ ಸ್ಥಾನ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಜನ ಇರುವಂಥದ್ದು. ಅಲ್ಲದೆ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಮಂತ್ರಿ ಸ್ಥಾನಕ್ಕಾಗಿ ಸಾಕಷ್ಟು ಪೈಪೋಟಿಯನ್ನು ನಡೀತಾ ಇರುವಂಥದ್ದು. ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸೇಡಂ ಶಾಸಕರು ಮತ್ತು ಚಿತ್ತಾಪುರ ಶಾಸಕರಾದಂಥ ಪ್ರಿಯಾಂಕ್ ಖರ್ಗೆ ಅವರೀಗ ಮೊದಲ ಬಾರಿ ಸಚಿವ ಮುಖ್ಯಮಂತ್ರಿಗಳ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸಿಗ ಸಚಿವ ಸ್ಥಾನನ ಅಲಂಕರಿಸಿದ್ದಾರೆ. ಆದರೆ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಬುರಗಿಯಲ್ಲಿ ಶಾಸಕರು ಕೂಡ ಈ ಅಂದರೆ ಪುನರ್ರಚನೆ ಆದಂಥ ಬಳಿಕ ಈಗೇನು ಮತ್ತೆ ಸಂಪುಟ ಸರ್ಜನೆಯಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ನಮಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಒಂದು ಆಸೆಯಲ್ಲಿ ಸಾಕಷ್ಟು ಜನ ಶಾಸಕರಿರುವಂಥದ್ದು. ಕಲಬುರಗಿ ಆಳಂದ್ ಮತಕ್ಷೇತ್ರದ ಹಿರಿಯ ಶಾಸಕರಾದಂಥ BR ಪಾಟೀಲ್ ಅವರು ಕೂಡ ಸಚಿವ ಸ್ಥಾನವನ್ನು ಆಕಾಂಕ್ಷಿ ಆಗಿರುವಂಥದ್ದು. ಅಲ್ಲದೆ ಜೇವರ್ಗಿ ಶಾಸಕರಾದಂಥ ಅಜಯ್ ಸಿಂಗ್ ಅವರು ಕೂಡ ಕಳೆದ 3 ಬಾರಿ ಶಾಸಕರಿಗೆ ಆಯ್ಕೆಯಾಗಿದ್ದೀನಿ. ಆದರೆ 3 ಬಾರಿ ಕೂಡ ನನಗೆ ಅವಕಾಶ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ವಿ. ಆದರೆ 2 ಬಾರಿ ಸಿಗಲಿಲ್ಲ. ಆದರೆ ಈ ಬಾರಿ 3 ವರ್ಷದ ಅವಧಿ ಮುಗಿದಿದೆ. ಇನ್ನಾದರೂ ನಮಗೇನು ಈ ಬಾರಿ ಸಚಿವ ಸಂಪುಟದಲ್ಲಿ ನಮಗೆ ಸ್ಥಾನ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಅವರು ಇರುವಂಥದ್ದು. ಅಲ್ಲದೆ ಹೈಕಮಾಂಡ್ಗೂ ಕೂಡ ಸಾಕಷ್ಟು ಮನವಿಯನ್ನು ಕೂಡ ಮಾಡಿರುವಂಥದ್ದು, ನಮಗೆ ಒಂದು ಅವಕಾಶ ಕೊಡಿ ಅಂತೇಳಿ. ಅದರ ಮಧ್ಯೆ ಈಗ 3ನೇ ಬಾರಿ ಆಯ್ಕೆಯಾದಂತಹ ವಿಧಾನ ಪರಿಷತ್ ಸದಸ್ಯರಾದಂಥ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಕೂಡ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿದ್ದಾರೆ ಮೊನ್ನೆ. ಅದು ಈಗ ಏನಂತಂದರೆ ವಿಧಾನ ಪರಿಷತ್ ಆಯ್ಕೆ ಆದಂಥ ಸಂದರ್ಭದಲ್ಲಿ ನಮಗೆ ಏನಂತಾರೆ ವಿಶ್ವಾಸ ಏನಿದೆ, ಈ ಬಾರಿ ಸಚಿವ ಸಂಪುಟದಲ್ಲಿ ನಮಗೂ ಕೂಡ ಸ್ಥಾನ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಅವರು ಕೂಡ ಇರುವಂಥದ್ದು. ಅಲ್ಲದೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 40ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ತಮ್ಮದು ಕೋಳಿ ಸಮಾಜದ ಒಂದು ಪ್ರಬಲವಾದಂಥ ನಾಯಕರಾಗಿರುವಂಥದ್ದು. ಅವರು ಏನಂತಂದರೆ ಈ ಬಾರಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾರಿಗೂ ಕೂಡ ನಮ್ಮ ಸಮಾಜದವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ. ಕಳೆದ ಹಲವು ವರ್ಷಗಳಿಂದ ನಮಗೆ ಸಚಿವ ಸ್ಥಾನದಿಂದ ನಾವು ವಂಚಿತರನ್ನು ಆಗಿದ್ದೀವಿ. ಹಾಗಾಗಿ ನಮಗೇನೆಂದರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ 40,000 to 50,000 ಜನ ನಮ್ಮ ಸಮಾಜದ ಮತದಾರರಿದ್ದಾರೆ, ನಮ್ಮ ಸಮಾಜದವರಿದ್ದಾರೆ. ಅವರಿಗೂ ಏನಂತಂದರೆ ಅವರ ಪ್ರತಿನಿಧಿಯಾಗಿ ನಾನು ಕೆಲಸ ಮಾಡಲು ಈಗ ಅವಕಾಶನ ಸಿಕ್ಕಿರುವಂಥದ್ದು. ಹಾಗಾಗಿ ನಮ್ಮ ಶಾಸಕನಾಗಿ ಅಷ್ಟೊಂದು ಕೆಲಸ ಮಾಡೋಕ್ಕಾಗಲ್ಲ. ಆದರೆ ಸಚಿವ ಸ್ಥಾನನ ಕೊಟ್ಟರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಏನಂದರೆ ಹಿಂದುಳಿದ ಸಮುದಾಯ ಇದೆ, ಆ ಸಮುದಾಯಕ್ಕೆ ಒಂದು ನ್ಯಾಯ ಕೊಟ್ಟಂತಾಗುತ್ತೆ ಅನ್ನೋ ಒಂದು ಮಾತು ಕೂಡ ಅವರು ಕೂಡ ಹೇಳ್ತಾ ಇರುವಂಥದ್ದು. ಅಲ್ಲದೆ ನಮ್ಮ ಕಳೆದ 70-72 ವರ್ಷಗಳಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿ ನಮ್ಮ ಸಮುದಾಯ ಮತದಾನವನ್ನು ಮಾಡ್ತಾ ಬಂದಿದ್ದು. ಈ ಬಾರಿ ನಮ್ಮ ಈ ಭಾಗದಲ್ಲಿದ್ದಂಥ ಹಲವು ಶಾಸಕರಿದ್ದಾರೆ, ನಮ್ಮ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮದೇ ಸಮುದಾಯದ ಮತದಾರರಿಂದ ಆಯ್ಕೆ ಆಗಿರುವಂಥದ್ದು ಅನ್ನೋ ಮಾತು ಕೂಡ ಅವರು ಹೇಳ್ತಾ ಇರುವಂಥದ್ದು. ಹಾಗಾಗಿ ನಮಗೇನಂತಂದರೆ ಸಾಕಷ್ಟು ನಮ್ಮ ಸಮಾಜ ಹಿಂದುಳಿದಿದೆ. ಆ ಒಂದು ಕೋಳಿ ಸಮಾಜಕ್ಕೆ ST ಸೇರಿಸುವಲ್ಲೂ ಕೂಡ ಸಾಕಷ್ಟು ಪ್ರಯತ್ನ ಕೂಡ ನಡೀತಾ ಇದೆ. ನಮಗೆ ಏನಂದರೆ ಸಚಿವ ಸ್ಥಾನವನ್ನು ಕೊಟ್ಟದ್ದೇ ಆದಲ್ಲಿ ನನಗೆ ಏನಂತಂದರೆ ನಮ್ಮ ಸಮಾಜಕ್ಕೆ ಹೆಚ್ಚಿನ ಕೊಡುಗೆಯನ್ನು ಕೊಡೋಕ್ಕೆ ಅವಕಾಶನೇ ಸಿಗುತ್ತೆ. ನನಗೂ ಕೂಡ ಇದೊಂದು ಸದಾವಕಾಶನ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ಮಾಡಿಕೊಟ್ಟಿದ್ದಾರೆ. ನನಗೆ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಆಯ್ಕೆ ಮಾಡಿದ್ದಾರೆ. ಆದರೆ ಸಚಿವ ಸ್ಥಾನವನ್ನು ನಮಗೆ ಕೊಡಬೇಕು ಅಂತೇಳಿ ಪ್ರಬಲವಾದಂಥ ಈಗ ಆಗ್ರಹವನ್ನು ಕೂಡ ಅವರು ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ನಮ್ಮ ಭಾಗದಲ್ಲಿ ಹಿಂದುಳಿದ ಸಮುದಾಯ ನಮ್ಮದಿದೆ. ನಿಜಶರಣ ಅಂಬಿಗರ ಚೌಡಯ್ಯನ ಮೂರ್ತಿಯನ್ನು ಕೂಡ ಅನಾವರಣ ಮುಂದಿನ ತಿಂಗಳಲ್ಲಿ ಮಾಡ್ತೀವಿ ಅನ್ನೋ ಒಂದು ಮಾತು ಕೂಡ ಅವ್ರು ಹೇಳ್ತಾ ಇರುವಂಥದ್ದು. ಅಲ್ಲದೆ ಈ ಸಾಕಷ್ಟು ಸಮಾಜಕ್ಕಾಗಿ ನಾವು ಕೆಲಸವನ್ನು ಮಾಡ್ತೇವೆ. ನಮ್ಮದು ಕೋಲಿ ಸಮಾಜ ಒಂದೇ ಅಲ್ಲ, ಬೇರೆ ಬೇರೆ ಸಮುದಾಯದ ಜನರನ್ನು ಕೂಡ ನಾನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡಿದ್ದೀನಿ. ಇಷ್ಟು ಕಳೆದ ನಾನು 40-50 ವರ್ಷಗಳ ರಾಜಕೀಯ ಅನುಭವವನ್ನು ಆ ಪಕ್ಷ ನನ್ನ ಸದುಪಯೋಗ ಪಡಿಸ್ಕೊಳ್ಳಲಿ, ನನಗೇನಂತಂದರೆ ಒಂದು ಅವಕಾಶನ ಕೊಟ್ಟದ್ದೇ ಆದಲ್ಲಿ ನಾನು ಅದನ್ನು ಪ್ರಬಲವಾದಂಥ ಆಕಾಂಕ್ಷಿ ಕೂಡ ಆಗಿರುವಂಥದ್ದು. ನಾನು ನಮ್ಮ ಸಮುದಾಯಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು. ನಮ್ಮ ಸಮುದಾಯದ ಮತ್ತು ಇಲ್ಲಿನ ಈ ಒಂದು ಹಿಂದುಳಿದ ಭಾಗದ ಜನರಿಗೆ ಒಂದು ಆಶಾಕಿರಣವಾಗಿ ಅವರಿಗೆ ಏನಂತಂದರೆ ನಾನು ಕೆಲಸ ಮಾಡೋದ್ರ ಮೂಲಕ ಅವರಿಗೆ ಅವರ ಕಷ್ಟಕ್ಕೆ ಸ್ಪಂದಿಸೋದ್ರ ಮೂಲಕ ನಾವು ಒಳ್ಳೆಯ ಒಂದು ಕೆಲಸ ಮಾಡಬೇಕು. ಹಾಗಾಗಿ ನನಗೆ ಒಂದು ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಪ್ರಬಲ ಪೈಪೋಟಿಯನ್ನು ಅವರು ಕೂಡ ನೀಡ್ತಾ ಇರುವಂಥದ್ದು. ಅಲ್ಲದೆ ರಾಜ್ಯ ನಾಯಕರು ಮತ್ತು ರಾಷ್ಟ್ರ ನಾಯಕರ ಗಮನಕ್ಕೂ ಕೂಡ ತಗೊಂಡು ಬಂದಿದ್ದೀವಿ. ಇನ್ನು ಮುಂದಿನ ಇನ್ನೂ ಕೆಲವೇ ದಿನಗಳಲ್ಲಿ ಸಚಿವ ಸಂಪುಟದ ಪುನರ್ರಚನೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಸಚಿವ ಸಂಪುಟದಲ್ಲಿ ಈ ಬಾರಿ ನನಗೆ ಒಂದು ಅವಕಾಶ ಕೊಡಬೇಕಂತೇಳಿ ಅವರು ಕೂಡ ಕೇಳ್ತಾ ಇರುವಂಥದ್ದು. ಭಾಳ ಸಂತೋಷ ಅನ್ನಿಸ್ತದೆ ಸರ್. ಏನಾದರೂ ಜನರ ಕೆಲಸ ಮಾಡಿದ್ರೆ, ಜನರ ಕಷ್ಟಗಳಿಗೆ ಸ್ಪಂದಿಸಿದ್ರೆ, ಜನರು ಈ ಪ್ರಕಾರ ಸ್ಪಂದಿಸ್ತಾರೆ, ಈ ಪ್ರಕಾರ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಅಂತೇಳಿ ನನಗೆ ಮೊದಲನೇ ಬಾರಿಗೆ ಜೀವನದಾಗ ಅರಿವಾಗಿದ್ದು ನಿನ್ನೆಯ ಕಾರ್ಯಕ್ರಮ. ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದ್ರು. ಯಾವುದೇ ಇಂಥದೇ ಸಮುದಾಯ ಅಂತಲ್ಲ, ಎಲ್ಲ ಜಾತಿ ಸಮುದಾಯದವರು ಒಕ್ಕಟ್ಟಾಗಿ ಪ್ರೀತಿ ವಿಶ್ವಾಸವನ್ನು ತೋರಿಸಿರಲ್ಲ. ಅದು ಬಹುಶಃ ನನ್ನ ಜೀವನದಲ್ಲಿ ಮರೆಯಲಾರುವಂಥ ಸಂದರ್ಭ. ಸೇಮ್ ಟೈಮಲ್ಲೇ ನಿಮ್ಮ ಪಕ್ಷದ ವರಿಷ್ಠರಿಗೆ ಏನು ಹೇಳ್ತೀರಿ? ಮತ್ತೊಮ್ಮೆ ತಮಗೆ ಅವಕಾಶ ಮಾಡಿಕೊಟ್ರು, 3ನೇ ಬಾರಿಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನಗೂ ಸಂತೋಷ ಆಗಿದೆ, ರಾಜ್ಯ ಮಟ್ಟದಲ್ಲಿ ಸಂತೋಷ ಆಗಿದೆ, ರಾಷ್ಟ್ರ ಮಟ್ಟದಲ್ಲಿ ಇಡೀ ಸಮುದಾಯಕ್ಕೆ ಸಂತೋಷ ಆಗಿದೆ.
ಮತ್ತು ಬೇರೆ ಬೇರೆ ಜಾತಿ ಧರ್ಮದವರು ಕೂಡ ಅತ್ಯಂತ ಸಂತೋಷ ವ್ಯಕ್ತಪಡಿಸ್ತಾರೆ. ಪ್ರತಿಯೊಂದು ಜಾತಿ ಧರ್ಮದವ್ರು ಯಾರೇ ಬಂದರೂ ಕೂಡ ನನ್ನ ಮನೆಯ ಬಾಗಿಲು ತೆರೆದಿರ್ತದೆ. ಅವ್ರಿಗೆಲ್ಲರ ಏನೇ ಕಷ್ಟಗಳು ಬಂದರೂ ತಕ್ಷಣ ಸ್ಪಂದಿಸಿ ನಾ ಅಪ್ಲಿಕೇಶನ್ ಆಗಲಿ ಬ್ಯಾಗ್ ಹಿಡ್ಕೊಂಡು ತಿರುಗಾಡೋ ಮನುಷ್ಯ ಅಲ್ಲ. ಸ್ವಂತ ನನ್ನ ಶಕ್ತಿ ಮೇಲೆ ಯಾವುದೇ ಸರ್ಕಾರ ನಮ್ಮದಿದೆ, ಸರ್ಕಾರ ನಾವು ನಡೆಸ್ತಿದ್ದೇವೆ. ಯಾವುದೇ ಅಧಿಕಾರಿಗಳು ನಮ್ಮ ಸೇವಕರು, ಬಡವರ ಕಷ್ಟಗಳನ್ನು ಅರಿತು ಅವ್ರು ಕೆಲಸ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡಬೇಕು. ಮಾಡಲಾರ್ದ್ರೆ ಅವ್ರು ಕಿವಿ ಹಿಡ್ತಕ್ಕಂಥದ್ದು, ಅವ್ರಿಗೆ ಕರೆದು ಹೇಳ್ತಕ್ಕಂಥದ್ದು. ನನ್ನ ಲೆವೆಲಾಗಿದ್ದರೆ ನಾನು ಮುಗಿಸ್ಬಿಡ್ತೀನಿ, ಮಾಡಿಕೊಡ್ತೀನಿ. ಆಗಲ್ಲ ಅಂದರೆ ಉಸ್ತುವಾರಿ ಮಂತ್ರಿ ನಾನೇ ತಂದು, ಪ್ರಿಯಾಂಕ್ ಖರ್ಗೆಜಿಯವರು, ಇನ್ನಿತರ ಶಾಸಕರಿಗೆ ಎಲ್ಲರಿಗೂ ನಾನೇ ತಂದು ಓವರಾಲ್ ಕಟ್ಟ ಕಡೆಯ ಮನುಷ್ಯರಿಗೆ ಕೂಡ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರತಿಯೊಂದು ತಾಲೂಕದಲ್ಲಿ 40,000 to 50,000 ಮತದಾರರು ಹೊಂದಿದೆ ನಾವು. ಮತ್ತು ಗುರುಬಿಡಕಲ್ ಕ್ಷೇತ್ರದಲ್ಲಿ ನಮ್ಮ ಜನಸಂಖ್ಯೆ ಸಮಾಜದವರು 80,000 to 90,000 ಮತದಾರರು. ಭಾರತ ದೇಶದಲ್ಲಿ ಮಹಾತ್ಮ ಗಾಂಧಿಯವರು ಕುಂತ ಸ್ಥಳದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅಲಂಕಾರ ಮಾಡಬೇಕಾಗಿತ್ತಂದ್ರೆ ನಮ್ಮ ಸಮುದಾಯದವರ ಕೊಡುಗೆ ಭಾಳ ಇದೆ. ಅವರು 9 ಸಲ ಆರಿಸಿ ಬರಬೇಕಾದ್ರೆ, ಚಿತ್ತಾಪುರದಲ್ಲಿ 2 ಸಲ ಆರಿಸಿ ಬರಬೇಕಾದ್ರೆ, ಮಾನ್ಯ ಪ್ರಿಯಾಂಕ್ ಖರ್ಗೆಜಿಯವರು ಕೂಡ ಆರಿಸಿ ಬರಬೇಕಾದ್ರೆ, ನಮ್ಮ ಭಾಗದಲ್ಲಿ ಹಿಂದುಳಿದ ವರ್ಗಗಳಲ್ಲಿ ಹೆಚ್ಚಿನ ಜನಸಂಖ್ಯೆ ಅಂದರೆ ನಮ್ಮ ಕೂಲಿ ಸಮಾಜದವರು. ಆ ಜವಾಬ್ದಾರಿ ಕೂಡ ನನ್ನ ಮೇಲೆ ಭಾಳಷ್ಟಿದೆ. ಖಾಲಿ ಒಂದು ಸಮುದಾಯ ಸೀಮಿತ ಸಲುವಾಗಿ ನನಗೆ ಅವರು ವಿಧಾನ ಪರಿಷತ್ ಸದಸ್ಯರು ಮಾಡಿಲ್ಲ. ಈ ಸಲ 6 ವರ್ಷ ಅವಧಿಗೆ ಕೊಟ್ಟಿದ್ದಾರೆ. ಅಂದರೆ ಇಡೀ ಸಮಾಜ ಸಂಘಟನೆ ಮಾಡಬೇಕು. ಕೋಲಿ ಸಮಾಜ ಯಾದಗಿರಿ ಇರಲಿ, ಗುಲ್ಬರ್ಗ ಇರಲಿ, ಮತ್ತು ಬೇರೆ ಬೇರೆ ಹರಿದು ಹಂಚಿ ಹೋದಂಥ ಈ ಸಮಾಜ ಒಂದು ಮಾಡ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲಿದೆ. ಅದರೊಡನೆ ಬೇರೆ ಸಮುದಾಯಗಳು ಕೂಡ ಅವರ ಮನಸ್ಸು ಒಲಿಸ್ತಕ್ಕಂಥದ್ದು, ಅವರಿಗೇನೇ ನ್ಯಾಯ ಕೊಡಿಸ್ಬೇಕಂತ ಕೆಲಸವು ಕೂಡ ನಾವು ಮಾಡಬೇಕಂತ ನಿರ್ಧಾರ ಇದೆ. ಹೈಕಮಾಂಡ್ ಆದೇಶ ಇದೆ, AICC ಅವರ ನಿರ್ದೇಶನ ಇದೆ. ಆಮೇಲೆ ಅವೆಲ್ಲವನ್ನೂ ಕೂಡ ಮಾಡಬೇಕಂತ ಮಾಡೀನಿ. ಮಂತ್ರಿದಲ್ಲಿ ಕೂಡ ಭಾಳ ಮಂದಿ ಮಂತ್ರಿಗಳು ಆಗಬೇಕು, ಆದವ್ರೂ ಇನ್ನೂ ಆಗ್ಬೇಕಂತಾರೆ. ಮತ್ತು ಈ ಸಮುದಾಯ ಓಟಿಗೆ ಇಟ್ಕೋಬಾರ್ದಲ್ಲ. ನನ್ನ ಸಮುದಾಯಕ್ಕೂ ಕೂಡ ನನಗೆ ಮಂತ್ರಿಯ ಸ್ಥಾನಮಾನ ಕೊಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಮೊನ್ನೆ ನಡೆದಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನನಗೆ 3ನೇ ಬಾರಿಯಾಗಿ ಆಯ್ಕೆಯಾಗಿದ್ದೀನಿ. ನಮ್ಮ ಸಮುದಾಯದ ಇನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾರೂ ಕೂಡ ನಮ್ಮ ಸಮುದಾಯದ ನಾಯಕರಿಲ್ಲ. ಯಾರಿಗೂ ಕೂಡ ನಮ್ಮ ಸಮುದಾಯದ ಜನರಿಗೆ ಏನಂತ ಶಾಸಕರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ. ಹಾಗಾಗಿ ನಮಗೆ ಒಂದು ಸಚಿವ ಸ್ಥಾನ ಕೊಡಬೇಕು ಅನ್ನೋದು ಮಾತು ಕೂಡ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.